ಹಾಯ್ ಎಲ್ಲರಿಗೂ ನಮಸ್ಕಾರ. ವೀಣಾ ಲಕ್ಷಿತ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ರೆಸಿಪಿ ಸಿಂಪಲ್ ಮತ್ತು ಅಷ್ಟೇ ಪರ್ಫೆಕ್ಟ್ ಆಗಿ ಆಗುವಂತಹ ಚಕ್ಲಿ. ಸೊ ಬೇಕಾಗಿರೋ ಪದಾರ್ಥಗಳು ಮತ್ತು ಮಾಡೋ ವಿಧಾನನ ನೋಡೋಣ. ನಾನಿಲ್ಲಿ ಒಂದು ಬೌಲಷ್ಟು ಕಡಲೆ ತಗೊಂಡಿದ್ದೀನಿ, ಒಂದು ಅರ್ಧ ಬಟ್ಲಷ್ಟು ಎಣ್ಣೆ ತಗೊಂಡಿದ್ದೀನಿ, ಒಂದು ಸ್ಪೂನ್ ಎಳ್ಳು ಹುರಿದಿರೋದು, ಉಪ್ಪು, ಒಂದು ಸ್ಪೂನ್ ಅಚ್ಕಾರದ ಪುಡಿ, ಒಂದು ಅರ್ಧ ಸ್ಪೂನ್ ಜೀರಿಗೆ, ಅಕ್ಕಿ ಹಿಟ್ಟು. ನಾನು ಈ ಒಂದೇ ಕಪ್ಪಲ್ಲಿ ಎಲ್ಲ ಮೆಷರ್ಮೆಂಟ್ಸ್ಗೂ ಇದೊಂದೇ ಕಪ್ ಬಳಸಿದ್ದೀನಿ. ಸೊ 3 ಬಟ್ಲು ಅಕ್ಕಿ ಹಿಟ್ಟಿಗೆ 1 ಬಟ್ಲಷ್ಟು ಕಡಲೆಪಪ್ಪು ಹಾಕಿದ್ದೀನಿ ಮತ್ತು ಅರ್ಧ ಬೌಲಷ್ಟು ಎಣ್ಣೆ ತಗೊಂಡಿದ್ದೀನಿ. ಮೊದಲಿಗೆ ಕಡಲೆನ ಫುಲ್ ಫೈನ್ ಪೌಡ್ರು ಥರ ಮಾಡ್ಕೋಬೇಕು. ಮತ್ತು ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟನ್ನು ಸಾಣಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ಅಷ್ಟು ಫೈನಾಗಿ ಪೌಡ್ರ್ ಮಾಡಿದರೂ ಕೂಡ ಕಡಲೆ ಪೌಡ್ರ್ ಮಾಡಿದಾಗ ಇಷ್ಟು ಉಳ್ಕೊಂಡಿತ್ತು ತರ್ತರಿ ಥರ. ಸೊ ಸಾಣಿಸ್ಕೊಳ್ಳೋದ್ರಿಂದ ಚೆನ್ನಾಗಾಗುತ್ತೆ. ಮತ್ತು ಜೀರಿಗೆ, ಎಳ್ಳು, ಅಚ್ಕಾರದ ಪುಡಿ, ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಕಾದಿರೋ ಎಣ್ಣೆ ಹಾಕಬೇಕು. ಎಣ್ಣೆ ಒಂದು ಸ್ವಲ್ಪ ಕಡಿಮೆ ಬಳಸ್ಕೋಬೋದು. ಉಗುರು ಬೆಚ್ಚಗಿನ ನೀರಲ್ಲಿ ಇಟ್ಟು ಕಲಿಸ್ಕೊತಾ ಇದ್ದೀನಿ. ಸೊ ಹಾಗಾಗಿ ನೀರು ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದೆ. ಕಾದಿರೋ ಎಣ್ಣೆನ ಅಕ್ಕಿ ಹಿಟ್ಟಿನ ಮಿಶ್ರಣಕ್ಕೆ ಹಾಕಿ ಚೆನ್ನಾಗಿ ಈ ರೀತಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ತುಂಬ ಬಿಸಿ ಇರುತ್ತಲ್ಲ, ಸೊ ಸ್ಪೂನಲ್ಲಿ ಫಸ್ಟ್ ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಅದಾದಮೇಲೆ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಈ ಥರ ಪುಡಿ ಪುಡಿ ಮಾಡ್ಕೊತ ಚೆನ್ನಾಗಿ ಎಲ್ಲದಕ್ಕೂ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು. ಹಂಗಿಡಿದ್ರೆ ಅದು ಹಂಗೆ ಉಳ್ಕೋಬೇಕು. ಮುಷ್ಟಿ ಹಿಡಿದ್ರೆ ಹಾಗೆ ಉಳ್ಕೋಬೇಕು. ಸೊ ಅಲ್ಲಿ ತನಕ ಎಲ್ಲದನ್ನು ಚೆನ್ನಾಗಿ ಎಣ್ಣೆ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು. ಸೊ ಈಗ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರನ್ನು ಹಾಕೊತ ಸ್ವಲ್ಪನೇ ಹಂಗಂಗೆ ಮಿಕ್ಸ್ ಮಾಡ್ಕೊತಾ ಇರಬೇಕು. ಚೆನ್ನಾಗಿ ನಾದಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಹಿಟ್ಟು ಮಿದ್ದಿದ್ರೆ ಚಕ್ಲಿ ಕೂಡ ಸಾಫ್ಟ್ ಆಗುತ್ತೆ ಆ್ಯಂಡ್ ಒಡ್ಕೊಳ್ಳಲ್ಲ. ತುಂಬ ತೆಳುವಾಗೂ ಇರಬಾರ್ದು ಆ್ಯಂಡ್ ತುಂಬ ಗಟ್ಟಿಯಾಗಿರಬಾರ್ದು. ತೆಳುವಾದ್ರೂ ಅಕ್ಕಿ ಹಿಟ್ಟು ಗಾಳಿ ಆಡ್ತಾ ಒಂದು ಸ್ವಲ್ಪ ಗಟ್ಟಿ ಆಗ್ತಾ ಇರುತ್ತೆ. ಸೊ ಹಂಗಾಗಿ ಒಂಚೂರು ತೆಳುವಾದ್ರೂ ಪರವಾಗಿಲ್ಲ, ಗಟ್ಟಿಗಿರಬಾರ್ದು. ಒತ್ಕೊಂಡಾಗ ಒಡ್ಕೊಂಬಿಡುತ್ತೆ. ಚೆನ್ನಾಗಿ ನಾದಿ ಮಿತ್ಕೋಬೇಕು. ಆ್ಯಂಡ್ ಒತ್ಕೊಳ್ಳೋಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಂಡು ಮಿಕ್ಕಿರೋದನ್ನು ಮುಚ್ಚಿಡ್ತಾ ಇರಬೇಕು. ಇಲ್ಲಾಂದರೆ ಗಾಳಿ ಆಡಿ ಗಟ್ಟಿಯಾಗಿಬಿಡುತ್ತೆ. ಪ್ರತಿ ಸಲ ಚಕ್ಲಿ ಒತ್ಕೊಳ್ಳೋವಾಗಲೂ ಮಿದ್ದು ಒತ್ಕೋಬೇಕು. ಆವಾಗ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಾಗುತ್ತೆ. ಎಣ್ಣೆ ಕಾಯಕ್ಕೆ ಇಟ್ಕೋತಾ ಇದ್ದೀನಿ. ಎಣ್ಣೆ ಕಾಯೋಷ್ಟರಲ್ಲಿ ಚಕ್ಲಿ ಒತ್ಕೊಳ್ಳೋಕ್ಕೆ ಚಕ್ಲಿ ಹೋಳ್ಗೆಲ್ಲ ಎಣ್ಣೆ ಹಚ್ಕೊಂಡಿದ್ದೀನಿ. ಪ್ರತಿ ಸಲ ಒತ್ತಕ್ಕೆ ಚಕ್ಲಿ ಹಿಟ್ಟು ತಗೊಂಡಾಗಲೂ ಚೆನ್ನಾಗಿ ಮಿದಿತಾ ಹಾಕ್ಕೋಬೇಕು. ಆ್ಯಂಡ್ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಚಕ್ಲಿ ಒತ್ಕೋಬೋದು. ನಾನಿಲ್ಲಿ ಪುಟ್ಟಾಣಿದಾಗಲೇ ಚಕ್ಲಿ ಒತ್ಕೊಂಡಿದ್ದೀನಿ.
ಚೆನ್ನಾಗಿ ಮಿತ್ಕೊಳ್ಳೋದ್ರಿಂದ ಚಕ್ಲಿ ಒತ್ತೋವಾಗಲಿ ಹಾಕೋವಾಗಲಿ ಒಡ್ಕೊಳ್ಳಲ್ಲ. ಈ ರೀತಿ ಹಿಟ್ಟೊಂದು ಸ್ವಲ್ಪ ಹಾಕಿದ ತಕ್ಷಣ ಅದು ಮೇಲೆ ಬರಬೇಕು. ಸೊ ಆ ಥರ ಟೈಮಲ್ಲಿ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ. ಎಣ್ಣೆ ತುಂಬಾ ಜಾಸ್ತಿ ಕಾಯಬಾರ್ದು, ಮೇಲೆಲ್ಲ ಸೀದೋಗಿ ಒಳಗಡೆ ಹಾಗೆ ಇರುತ್ತೆ. ಅದು ಒಂದು ಚಕ್ಲಿ ಸರಿ ಹೋಗಲಿಲ್ಲ, ನಾನು ಹಾಕಿದ್ದು ಸರಿ ಹೋಗಲಿಲ್ಲ. ಆ ಚಕ್ಲಿಲಿರೋ ಬಬಲ್ಸ್ ಎಲ್ಲ ಕಡಿಮೆ ಆದರೆ ಬೆಂದಿದೆ ಅಂತ. ಸೊ ತಿರುಗಿಸಿ ನೋಡಿಕೊಂಡು ಬೇಯಿಸ್ಕೊಳ್ಳಿ. ನಾನಿಲ್ಲಿ 2ನೇ ಒಬ್ಬೆ ಹಾಕ್ತಾ ಇದ್ದೀನಿ. ಅಕಸ್ಮಾತ್ ಒತ್ತುವಾಗ ಹೊಡ್ಕೋತಿದೆ ಅಂದರೆ ಮತ್ತೊಂದು ಸಲ ಚೆನ್ನಾಗಿ ಮಿತ್ಕೊಂಡು ಹಾಕ್ಕೊಂಡು ಚಕ್ಲಿ ಒತ್ಕೊಂಡ್ರೆ ಆಯಿತು. ಫ್ಲೇಮ್ ಕೂಡ ಮೀಡಿಯಮಲ್ಲೇ ಇರಲಿ. ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ತಾ ಇದ್ದೀನಿ. ಬಬಲ್ಸ್ ಎಲ್ಲ ಕಡಿಮೆ ಆದರೆ ಚಕ್ಲಿ ಬೆಂದಿದೆ ಅಂತ. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಆಗಿದೆ ಅಂತ. ಸೊ ಇಷ್ಟೇ, ತುಂಬಾ ಸಿಂಪಲ್ಲಾಗಿ ಚಕ್ಲಿ ರೆಡಿ ಆಗುತ್ತೆ. ಆ್ಯಂಡ್ ಅಳತೆ ಕರೆಕ್ಟಾಗಿ ನೀವು ತಗೋಬೇಕು ಅಷ್ಟೇ. ಸೊ ವಿಡಿಯೋ ಹೇಗಿತ್ತು ಅನ್ನೋದನ್ನು ನಿಮ್ಮ ಅಭಿಪ್ರಾಯ ತಿಳಿಸಿ. ಖಂಡಿತ ಒಂದು ಸಲ ಟ್ರೈ ಮಾಡಿ. ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯನ ತಿಳಿಸಿ. ವೀಣಾ ಲಕ್ಷಿತ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.